ದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಸತೋ ಮಾಂ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಯಾ ಕುಂದೇಂತು ತುಷಾರ ಆರಧವಳ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರಾ ಪ್ರಭುದಿವಿ ದೇವೈ ಸದಾ ಪೂಜಿತಾ ಸಾ ಮಂ ಪಾತು ಸರಸ್ವತಿ ಭಗವತೆ ನಿಶೇಷಜಾಡ್ಯಾಪಹಾಂ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲಿ ಪ್ರಾಂಜಲಿರಾನತೋಸ್ಮಿ. ಸರ್ವೇ ಜನಃ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಅಂತರಿಕ್ಷಕಂ ಶಾಂತಿ ದೈವರಕ್ಷಕಂ ಶಾಂತಿ ಭಾವರಕ್ಷಕಂ ಶಾಂತಿ ಜೀವರಕ್ಷಕಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಮನಸ್ಸಿನಲ್ಲಿ ಮಂಜುನಾಥ ಸ್ವಾಮಿಯನ್ನು, ನಿಮ್ಮ ಮನೆಯ ದೇವರನ್ನು, ತಂದೆ ತಾಯಿಗಳನ್ನು, ನಿಮಗೆ ಗುರುಗಳನ್ನು ನೆನೆಸ್ಕೊಳ್ತಾ
ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವನೆ, ಒಳ್ಳೆಯ ಕೆಲಸ ಕಾರ್ಯಗಳು, ಒಳ್ಳೆಯ ಸತ್ಕಾರ್ಯಗಳು ನಮ್ಮ ವ್ಯಕ್ತಿತ್ವವನ್ನು ಈ ಸಮಾಜದಲ್ಲಿ ಒಳ್ಳೆಯವರನ್ನಾಗಿ ಮಾಡ್ತವೆ. ಎಲ್ಲ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟು ಕಾಪಾಡುವಂತಹ ಮಹಾನ್ ದೇವಾನುದೇವತೆಗಳು ಅಂದರೆ ಮೊದಲನೇದಾಗಿ ತಂದೆ ತಾಯಿ, ನಿಮ್ಮ ಮನೆ ದೇವರು, ವಿದ್ಯೆ ಕಲಿಸಿದ ಗುರುಗಳು, ಇವರನ್ನೆಲ್ಲ ಕೂಡ ನೆನೆಸ್ಕೊಂಡು ಒಂದು ಬಾರಿ ಶಿರಾ ಮುಂದಕ್ಕೆ ಬಾಗಿಸುತ್ತಾ ನಮಸ್ಕಾರವನ್ನು ಮಾಡಿ, ಮತ್ತೆ ಈಗ ಭೂಮಿತಾಯಿಗೆ ಕೈಯನ್ನು ಹಿಂದೆ ತೆಗೆದುಕೊಳ್ಳಿ, ಭೂಮಿತಾಯಿಗೆ ಹಣೆ ಹೆಚ್ಚಿ ನಮಸ್ಕಾರವನ್ನು ಮಾಡಿ. ಎಲ್ಲರೂ ಕೂಡ ನಮಗೆಲ್ಲ ಅನ್ನ ನೀರು ಗಾಳಿ ಕೊಡುವಂತಹ ಭೂಮಿತಾಯಿ ನಿನಗೆ ನಮೋಂ ನಮೋ ಅಂತೇಳಿ ಬೇಡಿಕೊಳ್ತಾ ನಮಸ್ಕಾರವನ್ನು ಮಾಡಿ.